ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತಿನ ಬ್ಲಾಗ್ನ ಶುರು ಮಾಡೋಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ಯಾರಾದರೂ ವಿಸಿಟ್ ಮಾಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ ಒಂದು ಇವತ್ತು ಶುಕ್ರವಾರ. ನನ್ನೇ ಬ್ಲಾಗ್ ಹಾಕಿದ್ದೀನಿ, ನೋಡ್ಕೊಂಬನ್ನಿ. ದೇವಸ್ಥಾನಕ್ಕೆ ಹೋಗಿದ್ದಂಥದ್ದು. ಸ್ವಲ್ಪ ನೀರು ಕುಲ್ಬಿಡ್ತೀನಿ. ಇವತ್ತು ತಿಂಡಿ ಮಶ್ರೂಮ್ ರೈಸ್ ಮಾಡಿದ್ದೀನಿ, ಅಥವಾ ಮಶ್ರೂಮ್ ಬಿರಿಯಾನಿ, ಮಶ್ರೂಮ್ ಪಲಾವ್ ಏನಾರು ಅಂದ್ಕೊಳ್ಳಿ. ರೆಸಿಪಿ ಇದೆ, ಶೇರ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಒಂದು ವಿಚಾರದ ಬಗ್ಗೆ ಹೇಳಬೇಕು ಅಂತ. ಯಾವುದದು ಅಂತಂದರೆ 14ನೇ ತಾರೀಕು ಅಮಾವಾಸ್ಯೆ ಬರುತ್ತೆ. 15ರಿಂದ ಆಷಾಢ ಪ್ರಾರಂಭ ಆಗ್ತಾ ಇದೆ. ಸೊ ಯಾರಿಗಾದ್ರೂ ಆಷಾಢ ಲಕ್ಷ್ಮಿ ಪೂಜೆ ಮಾಡಬೇಕು ಅಥವಾ ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತ ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿದ್ರೆ ಎರಡು ರೀತಿಯಾಗಿ ನೀವು ಅದನ್ನು ಮಾಡ್ಬೋದು. ಒಂದು ಅಖಂಡ ದೀಪ ಅಂತ, ಇನ್ನೊಂದು ಅಖಂಡ ದೀಪ ಅಂತ ಅಂದರೆ 9 ದಿವಸ ಮಾಡೋ ಅಂಥದ್ದು, ಅಂದರೆ ತುಪ್ಪದಿಂದ ಹಚ್ಚೋ ಅಂಥ ದೀಪ. ಸೊ ಅಖಂಡ ದೀಪ. ಸೊ ಅದ್ರ ಬಗ್ಗೆ ಏನಾದರೂ ತಿಳ್ಕೊಬೇಕು ಅಂತಂದರೆ ಕಮೆಂಟ್ ಮಾಡಿ, ಖಂಡಿತ ಅದ್ರ ಬಗ್ಗೆನೂ ತಿಳಿಸ್ಕೊಡ್ತೀನಿ. ಅಥವಾ ಪ್ರತಿ ವಾರ 3 ವಾರ 2 ವಾರ 4 ಆಷಾಢದ ಶುಕ್ರವಾರ ಸಿಗುತ್ತೆ. ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳು ಅಂದರೆ ಚಾಮುಂಡೇಶ್ವರಿ, ಲಕ್ಷ್ಮಿ, ನೀವು ಯಾವ ದೇವ್ರನ್ನ ತುಂಬ ಬಿಲೀವ್ ಮಾಡ್ತೀರಾ, ನಂಬ್ತೀರಾ, ಹೆಣ್ಣು ದೇವ್ರನ್ನ, ಸೊ ಅವ್ರನ್ನ ಪ್ರಾರ್ಥನೆ ಮಾಡಿಕೊಂಡು ಮಾಡುವಂತಹ ಒಂದು ವ್ರತ ಇದು. ತುಂಬ ಈಸಿಯಾಗಿ ಮಾಡೋವಂಥದ್ದು. ಶುಕ್ರವಾರ ಮಾಡೋ ಅಂಥದ್ದು. 2 ವಾರ ಮಾಡ್ಬೋದು, 3 ವಾರ ಮಾಡ್ಬೋದು, 4 ವಾರ ಕಂಪ್ಲೀಟಾಗಿ ಮಾಡ್ಬೋದು. ಸೊ ಆಷಾಢದಲ್ಲಿ ಈ ಶಕ್ತಿ ದೇವತೆಗಳನ್ನ ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ನೀವು ಅಂದ್ಕೊಂಡಿರೋ ಅಂಥದ್ದೆಲ್ಲ ಈಡೇರುತ್ತೆ. ಅದರಲ್ಲೂ ಲಕ್ಷ್ಮೀ ಪೂಜೆನ, ಆಷಾಢ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಮನೆಯಲ್ಲಿ ಆರ್ಥಿಕವಾಗಿ ಸಮಸ್ಯೆ ಇದ್ದರೆ ಖಂಡಿತ ಬಗೆಹರುತ್ತೆ ಸ್ನೇಹಿತರೆ. ಸೊ ನಾನು ಹೋದ ವರ್ಷ ಕೂಡ ಮಾಡಿದ್ದೆ ಅಖಂಡ ದೀಪ ಅಂತ, ನೋಡಿ ಬೇಕಾದರೆ ಬ್ಲಾಗಲ್ಲಿದೆ. ಇದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಖಂಡಿತ ನೀವು ನನಗೆ ಕಮೆಂಟ್ ಮಾಡಿ. ಸೊ ನೀವು ಎಷ್ಟು ಜನ ಕಮೆಂಟ್ ಮಾಡ್ತೀರಾ ಆಸಕ್ತಿ ಇದೆ. ಸೊ ನೀವು ಕೂಡ ಆರ್ಥಿಕವಾಗಿ ಮುಂದೆ ಬರಬೇಕು, ಒಳ್ಳೆಯದಾಗಬೇಕು ಮನೆಯಲ್ಲಿ. ಸೊ ಈ ಆಷಾಢ, ಶ್ರಾವಣ ಇದೆಲ್ಲ ಹೆಣ್ಣು ದೇವರುಗಳಿಗೆ ತುಂಬ ಪ್ರಿಯವಾದಂತಹ ಒಂದು ಮಾಸ ಅಂತಲೇ ಹೇಳ್ಬೋದು. ಈ ಮಾಸದಲ್ಲಿ ದೇವತೆಗಳನ್ನ ಒಲಿಸ್ಕೋಬೋದು. ಖಂಡಿತ ಆರ್ಥಿಕವಾಗಿ ಸಮಸ್ಯೆ ಇದೆ ಅಂದರೆ ಇದನ್ನು ಬಗೆಹರಿಸ್ಕೋಬೋದು. ಸೊ ಆರ್ಥಿಕವಾಗಿ ಸಮಸ್ಯೆ ಬಗೆಹರಿಸ್ಕೊಳ್ಳೋಕ್ಕೆ ಯಾರಿಗೆಲ್ಲ ಇಷ್ಟ ಇಲ್ಲ ಅಲ್ವಾ? ಸೊ ಈ ಥರ ಒಂದು ಪೂಜೆನ ಮಾಡೋದ್ರಿಂದ ಖಂಡಿತ ನೀವು ಲಕ್ಷ್ಮೀದೇವಿ ಒಲಿತಾಳೆ ಅಂತಲೇ ಹೇಳ್ಬೋದು. ನನಗಂತೂ ಈ ಆಷಾಢ, ಶ್ರಾವಣ ಬಂದ್ರಂತೂ ಮನಸ್ಸಿಗೆ ಖುಷಿ. ಅದು ಒಂಥರ ಹೇಳೋಕ್ಕಾಗಲ್ಲ, ಆ ಥರ ಖುಷಿ ಆಗ್ತಿರುತ್ತೆ ಮನಸ್ಸಿಗೆ. ಸೊ ನಾನು ಕೂಡ ಸ್ಟಾರ್ಟ್ ಮಾಡಬೇಕು, ನೋಡೋಣ ಅಖಂಡ ದೀಪ ಹಚ್ಚಲಾ ಅಥವಾ 3 ವಾರದ ವ್ರತ ಮಾಡಲಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೊ ಇದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಬೇಕು ಅಂತ ಅಂದರೆ ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನು ತೋರಿಸ್ಕೊಡ್ತೀನಿ. ನನಗಂತೂ ಹೋದ ವರ್ಷ ಮಾಡಿ ತುಂಬಾ ಒಳ್ಳೆಯದಾಗಿದೆ ಸ್ನೇಹಿತರೆ. ವ್ಯಾಪಾರದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ ತುಂಬ ಯಶಸ್ಸನ್ನು ಕಂಡಿದ್ದೀವಿ. ಸೊ ನೀವು ಏನಾದರೂ ಮಾಡಬೇಕು ಅಂತ ಅಂದರೆ ಖಂಡಿತ ನೀವು ಕಮೆಂಟ್ ಮಾಡಿದ್ರೆ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ, ಆಯಿತಾ? ಇನ್ನು ನಿನ್ನೆ ವಿಡಿಯೋದಲ್ಲಿ ದಂಡಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ. ಅದರಲ್ಲಿ ಹಾಕಿರೋಂಥ ಇಯರಿಂಗ್ಸ್ನ ತೋರಿಸಿ ಶ್ವೇತಾ ಅವರೇ ಅಂತ ಕೇಳಿದ್ದೀರಾ. ಸೊ ಖಂಡಿತ ಇದನ್ನು ಎತ್ತಿಟ್ಟಿಲ್ಲ, ನೆನ್ನೆ ತಾನೇ ಬಿಚ್ಚಿಟ್ಟಿದೆ ಇದು. ಸೊ ಇಲ್ಲೇ ಇದೆ ಕೈಯಲ್ಲಿ, ತೋರಿಸ್ತೀನಿ. ಇದು ಕೂಡ ಬಹಳ ವರ್ಷ ಆಯಿತು ನಾನು ಇದನ್ನು ತೊಗೊಂಡು. ಈ ಪುಟ್ಟದು ಒಲೆ ಜುಮ್ಕಿ, ಬೆಳ್ಳಿ ಮೋಡ ಜುಮ್ಕಿ ಅಂತ ಬರ್ತಿತ್ತು ನೋಡಿ, ಆ ಥರ ಬರುತ್ತೆ ಇದು. ಸೊ ಇದು ಒಂದು 4 ಗ್ರಾಮ್ ಇದೆ ಅಷ್ಟೇ. ನಾನಿದು ಶ್ರೀನಿವಾಸ ಜ್ಯುವೆಲರಿ ಶಾಪ್ನಲ್ಲಿ ನಾನು ಪರ್ಚೇಸ್ ಮಾಡಿದ್ದು. ಎಷ್ಟು ಚೆನ್ನಾಗಿದೆ ಅಂದರೆ ಈ ಇಯರಿಂಗ್ಸ್ ಹಾಕಿದಾಗೆಲ್ಲ ತುಂಬ ಜನ ಕೇಳಿದ್ದಾರೆ. ಇದು ಗೋಲ್ಡು 4 ಗ್ರಾಮ್ ಇದೆ, ಐ ಥಿಂಕ್ 4 ಗ್ರಾಮ್ ಇದೆ ಅಂತ ಅನಿಸುತ್ತೆ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ಇದು. ಇದರಲ್ಲಿ ಗ್ರೀನು ಕೂಡ ಇತ್ತು, ನನಗೆ ಗ್ರೀನ್ ಬೇಡ ಅಂತ ಹೇಳ್ಬಿಟ್ಟು ನೋಡಿ ಇಲ್ಲೇ ಹಾಲ್ ಮಾರ್ಕ್ ಹಾಕಿದ್ದಾರೆ. 916 ಹಾಲ್ ಮಾರ್ಕ್ ಇದೆ. ನಾನು ಸಣ್ಣ ಪುಟ್ಟದೇನು ತೊಗೊಂಡ್ರು ಕೂಡ ಹಾಲ್ ಮಾರ್ಕ್ ಇರೋದೆ. ಇನ್ನು ಬೆಳ್ಳಿ ಆದರೂ ಕೂಡ ಹಾಲ್ ಮಾರ್ಕ್ ಇರೋಂಥದ್ದೇ ನಾನು ತೊಗೊಳ್ಳೋದು. ಸೊ ಇಲ್ಲೇ ಇತ್ತು, ಪಾಪ ಯಾರೋ ಕಮೆಂಟ್ ಹಾಕಿದ್ರು ತೋರಿಸೋದ್ರಲ್ಲಿ ಏನಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಯಾರ ಮನೇಲಾದರೂ ಪುಟ್ಟ ಹೆಣ್ಮಕ್ಳಿದ್ದಾರೆ, ಅವ್ರಿಗೆ ಓಲೆಗಳು ಹಾಕಬೇಕು ಅಂತಂದರೆ ನೋಡಿ ಖಂಡಿತ ಟ್ರೆಡಿಷ್ನಲ್ಲಾಗಿ, ಅದರಲ್ಲೂ ಈ ಹಬ್ಬಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಹಬ್ಬ ಎಲ್ಲ ಬರುತ್ತೆ ನೋಡಿ, ಹೆಣ್ಮಕ್ಳಿಗೆ ಲಂಗ ದಾವಣಿ, ಲೆಹಂಗಾ, ಲಂಗ ಬ್ಲೌಸು ಈ ಥರದ್ದೆಲ್ಲ ಹಾಕಿದಾಗ ಈ ಥರ ಹೆಣ್ಮಕ್ಳಿಗೆ ಹಾಕಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಅತ್ತಿಗೆ ಕೂಡ ಸುಮಾರು ಸಲ ಇದನ್ನು ಕೇಳಿದ್ದಾರೆ. ಸೊ ನೋಡಿ
ಕ್ಲಿಯರಾಗಿ ಕಾಣಿಸ್ತಿದೆ ಇಲ್ವೋ ಗೊತ್ತಿಲ್ಲ. 4 ಗ್ರಾಮಿಗೆ ನಾನು ಅವಾಗ ಪರ್ಚೇಸ್ ಮಾಡಿದ್ದೆ ನೋಡಿ. ಆವಾಗೆಲ್ಲ ರೇಟ್ ಕಡಿಮೆ ಇತ್ತು, 4 ಗ್ರಾಮ್ಗೆ 5 ಗ್ರಾಮ್ಗೆಲ್ಲ ಏನು ಬೇಕಿದ್ರೂ ತೊಗೋಬೋದಾಯಿತು ಸ್ನೇಹಿತರೆ. ಇವಾಗಂತೂ ಖಂಡಿತ ಪರ್ಚೇಸ್ ಮಾಡೋದು ಕಷ್ಟನೇ. ನೋಡಿ, ಇದು ನಾನು ಶ್ರೀನಿವಾಸ ಜ್ಯುವೆಲರಿ ಶಾಪಲ್ಲಿ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ತುಂಬ ಇದೆ ಈ ಥರ. ನಾನು ಶ್ರೀನಿವಾಸದಲ್ಲಿ ಪರ್ಚೇಸ್ ಮಾಡಿರೋಂಥ ಇಯರಿಂಗ್ಸು ಪರ್ಸ್ನಲಾಗಿ ನನಗೆ ಶ್ರೀನಿವಾಸ ಜ್ಯುವೆಲರಿ ಶಾಪಲ್ಲಿ ಸಿಕ್ಕಾಬಟ್ಟೆ ಇಷ್ಟ ಆಗೋದು. ನಮ್ಮನೆಯವರಂತೂ ಸಖತ್ ಇಷ್ಟಪಡ್ತಾರೆ ಅಲ್ಲಿ. ಅವರು ಒಂದು ಫಂಕ್ಷನ್ ಕೂಡ ಇನ್ವೈಟ್ ಮಾಡಿದ್ದಾರೆ, ಯಾವತ್ತೂ ಏನು ಅಂತ ಹೇಳ್ತೀನಿ. ನೆನೆಸ್ಕೊಂಡು ಫೋನ್ ಮಾಡಿ ಹೇಳಿದ್ದಾರೆ. ನಾನು ತುಂಬ ದಿನ ಆಯಿತು ಅವ್ರ ಶಾಪಿಗೆ ಹೋಗಿ. ಸೊ ಹೇಳಿದ್ನಲ್ಲ, ಒಂದು ಬೆಳ್ಳಿ ದೀಪ ತೊಗೋಬೇಕು ಅಂದ್ಕೊಂಡಿದ್ದೀನಿ ಅಂತ. ಖಂಡಿತ ಇಷ್ಟರಲ್ಲೇ ಹೋಗ್ತೀನಿ. ಐ ಥಿಂಕ್ ನಾಳೆ ಏನಾದರೂ ಹೋದರೆ ಶಾಪ್ ಓಪನ್ ಇದ್ದರೆ, ಅವ್ರ ಫಂಕ್ಷನ್ ಇರೋದ್ರಿಂದ ನಾಳೆ ಐ ಥಿಂಕ್ ಶಾಪ್ ಓಪನ್ ಇರೋಲ್ಲ ಅಂತ ಅನಿಸುತ್ತೆ. ಫೋನ್ ಮಾಡ್ಕೊಂಡು ಹೋಗೋಣ. ಸೊ ನೋಡಿ, ಈ ಇಯರಿಂಗ್ಸ್ ನಿಮಗೆ ಬ್ಯಾಕ್ ಕ್ಯಾಮ್ರಾದಲ್ಲೂ ತೋರಿಸ್ತೀನಿ. ಎಷ್ಟು ಕ್ಯೂಟಾಗಿದೆ ಗೊತ್ತಾ ಇದು. ಸುತ್ತಲೂ ಈ ಥರ ಪರ್ಲಿದೆ ನೋಡಿ, ಪರ್ಲಿದೆ. ಹಾಕ್ಕೊಂಡಾಗಂತೂ ಸಿಕ್ಕಾಬಡೆ ಚೆನ್ನಾಗಿ ಕಾಣುತ್ತೆ. ಇದನ್ನು ಅಬ್ಸರ್ವ್ ಮಾಡಿ ಒಬ್ಬರು ವ್ಯೂವರ್ಸ್ ಕೇಳಿದ್ದಾರೆ, ಅಕ್ಕ ಇದನ್ನು ತೋರಿಸಿ ಪ್ಲೀಸ್ ಅಂತ. ಸೊ ಹಂಗಾಗಿ ನಾನು ಇದನ್ನು ಇಲ್ಲೇ ಇಟ್ಟಿದ್ದೆ. ಸೊ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು ಇಟ್ಕೊಳ್ಳೋಕ್ಕೂ ಕಷ್ಟ ಇದೆ, ಯಾಕೆಂದರೆ ಚಿಕ್ಕದು. ಬ್ಯಾಕ್ ಕ್ಯಾಮ್ರಾದಿಂದನೂ ತೋರಿಸ್ತೀನಿ, ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ. ತುಂಬ ಚೆನ್ನಾಗಿದೆ. ಇದಂತೂ ನಾನು ತುಂಬ ಇಷ್ಟಪಟ್ಟು ತೊಗೊಂಡಂಥದ್ದು. ಈ ಚಿಕ್ಕದು ಇದೆ, ದೊಡ್ಡದು ಇದೆ. ಸೊ ಸಖತ್ತು ಚೆನ್ನಾಗಿರುತ್ತೆ. ಸ್ಯಾರಿಗೂ ಹಾಕ್ಬೋದು, ಸಿಕ್ಕಾಬಟ್ಟೆ ಚೆನ್ನಾಗಿ ಕಾಣುತ್ತಿದ್ದು. ಇನ್ನು ಈ ವರ್ಷ ಗೋಲ್ಡ್ ಪರ್ಚೇಸ್ ಏನು ಮಾಡ್ತಾ ಇದ್ದೀನಿ, ವೆಯ್ಟ್ ಮಾಡಿ, ಖಂಡಿತ ತೋರಿಸ್ತೀನಿ. ಇನ್ನೂ ಬಂದಿಲ್ಲ, ಮಾಡಕ್ಕೆ ಬಂದಿದ್ದೀನಿ. ಮೇ ಬಿ ಒಂದು 15 ಡೇಸಲ್ಲಿ ಕೊಡ್ಬೋದು, ಈ ತಿಂಗಳೇ. ನಾನು ಮಾಡಾಕ್ದಾಗ ಚೀಟಿ ಕ್ಲೋಸ್ ಆಗಿತ್ತು. ನಾನು ಮಾಡೋಕ್ಕಾಗ್ದಾಗ 13,440 ರೂಪಾಯಿ ಇತ್ತು. ವೇಸ್ಟೇಜು ಕೂಲಿ ಎಲ್ಲ ಖಂಡಿತ ನಾನು ನಿಮಗೆ ತಿಳಿಸ್ತೀನಿ. ನೋಡಿ, ಇವತ್ತು ಕುಕ್ಕರಲ್ಲಿ ಸುಟ್ಕೊಂಡು ಹೆಂಗೆ ರೆಡ್ ಆಗಿದೆ ನೋಡಿ, ಇಲ್ಲಿ ಕೈ ಇಲ್ಲಿ ತುಂಬ ಉರಿತಾ ಇದೆ. ಏನು ಮಾಡಾಕಿದ್ದೀನಿ, ಏನು ತೊಗೋತಾ ಇದ್ದೀನಿ ಈ ಸಲ. ಸೊ ನಿಮ್ಗೆಲ್ರಿಗೂ ಡಿಸೈನ್ಸ್ ಇಷ್ಟ ಆಗ್ಬೋದು. ಖಂಡಿತ ಎಲ್ಲನೂ ನಾನು ಒಟ್ಟಿಗೆ ತೋರಿಸ್ತೀನಿ. ಏನಾದರೂ ಸಿಲ್ವರ್ ಏನಾದರೂ ಚಿಕ್ಕ ಪುಟ್ಟ ತೊಗೊಂಬಂದರೆ ಅದನ್ನು ತೋರಿಸ್ತೀನಿ. ಸುಮಾರಷ್ಟು ಚೆನ್ನಾಗಿ ಗೋಲ್ಡ್ ತೋರಿಸ್ಬಿಡಿ ನಾನೇನು ಗೊತ್ತಾ, ವರ್ಷಕ್ಕೊಂದ್ಸಲ ತೊಗೊಳ್ಳೋದು. ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ತೋರಿಸ್ತೀನಿ ಕಣ್ರಿ. ಸೊ ಯಾರು ಹೊಟ್ಟೆ ಉರಿ ಪಟ್ಕೊಂಡ್ರೆ ಏನು, ಬಿಟ್ಟರೆ ಏನು, ನಾನು ಇದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಹೊಟ್ಟೆ ಉರಿ ಪಡೋರು ಇದ್ದೇ ಇರ್ತಾರೆ. ಸೊ ನಮ್ಮ ಸ್ವಂತ ಅರ್ನಿಂಗ್ಸು, ನಾವು ಕಷ್ಟಪಟ್ಟು ದುಡ್ದಿದ್ದೀವಿ, ಹಾಗಾಗಿ ತೊಗೋತೀವಿ. ಕಷ್ಟಪಟ್ಟಿದ್ದೀವಿ. ಏನು ಬ್ಲಾಗ್ಸ್ಗಳು ಮಾಡೋದು ಇದೆಲ್ಲ ಏನು ತುಂಬ ಈಸಿ ಅಲ್ಲ. ಇನ್ನು ಹುಂಡಿಗಳಿಗೆ ಹೇಗೆ ಅಮೌಂಟ್ ಹಾಕ್ತೀರಾ ಅಂತ ಸುಮಾರಷ್ಟು ಜನ ಕೇಳಿದ್ದೀರಾ. ಹುಂಡಿಗಳಿಗೆ ನಿಮ್ಮ ಮನೆಯಲ್ಲಿ ನಿಮ್ಮ ಫೈನಾನ್ಷಿಯಲ್ ಹೇಗೆ ಸಪೋರ್ಟ್ ಮಾಡುತ್ತೆ ಆ ರೀತಿ ಹಾಕಿ. ಯಾಕೆಂದರೆ ನಾವು ಯೂಟ್ಯೂಬ್ ಮಾಡೋದ್ರಿಂದ ನಮ್ಗೆ ಅದರಲ್ಲೂ ಅರ್ನಿಂಗ್ಸ್ ಬರ್ತಾ ಇರುತ್ತೆ. ಪ್ರಮೋಷನ್ ಮಾಡಿದಾಗ ಅರ್ನಿಂಗ್ಸ್ ಬರ್ತಾ ಇರುತ್ತೆ, ಇನ್ನು ಬಿಸ್ನೆಸ್ಸಲ್ಲಿ ಬರ್ತಾ ಇರುತ್ತೆ. ಸೊ ಅದರಲ್ಲಿ ಹಸ್ಬೆಂಡ್ ಅಂತೂ ನನಗೆ ಎಲ್ಲದರಲ್ಲೂ ಸಪೋರ್ಟಿವ್ ಆಗಿರ್ತಾರೆ. ಸೊ ಅವ್ರು ಕೊಟ್ಟಾಗ ನನ್ನ ಅರ್ನಿಂಗ್ಸಲ್ಲಿ ಎಲ್ಲದರಲ್ಲೂ ನಾನು ಹುಂಡಿಗೆ ಹಾಕಿರ್ತೀನಿ. ಇದರಲ್ಲೇ ಪರ್ಟಿಕ್ಯುಲರ್ಗೆ ಹಾಕ್ತೀನಿ ಅಂತೇನೆ ಏನಿಲ್ಲ. ಆಮೇಲೆ ದಿನ ಹಾಕ್ತೀನಿ ಅಂತ ಏನಿಲ್ಲ, ನಾನು ಮಂತ್ಲಿ ಒಂದು ಸಲ ಹಾಕೋಂಥದ್ದು. ಸೊ ನಾನು ಮಂತ್ಲಿ ಒಂದು ಸಲ ಹಾಕಿದ್ರೂ 2,500 1,500 ಪಕ್ಕ ಹಾಕಿರ್ತೀನಿ. ಇನ್ನೊಂದು ಏನು ಅಂತಂದರೆ, ಒಂದಷ್ಟು ಬಾಂಡ್ಗಳನ್ನ ಮಾಡಿಟ್ಕೊಂಡಿದ್ದೀನಿ. ಸೊ ನೀವು ಕೇಳ್ಬೋದು, ಬಾಂಡ್ ಮಾಡೋಕ್ಕೆ ನಿಮ್ಗೆ ಅಮೌಂಟ್ ಯಾರು ಕೊಟ್ಟರು? ನಮ್ಮ ತಂದೆ ನಮಗೆ ರಿಟೈರ್ಡ್ ಆದಾಗ, ನಮ್ಮ ಸ್ಕೂಲ್ ಮಾಸ್ಟ್ರು ನಮ್ಮ ತಂದೆ ರಿಟೈರ್ಡ್ ಆದಾಗ ನನಗೆ ಮಗಳಿಗೆ ಅಂತ ಒಂದಷ್ಟು ಅಮೌಂಟ್ನ ಕೊಟ್ಟಿದ್ದರು. ಸೊ ಅದರಲ್ಲಿ ನಾನು ದಿಢೀರಂತ ಒಂದೇ ಸಲ ಒಡವೆನ ತೊಗೊಂಡು ಕಳೀಲಿಲ್ಲ. ಅದನ್ನು ಎಲ್ಲ ಬಾಂಡ್ಗಳನ್ನ ಮಾಡಿ 1 ಲಕ್ಷ ಈ ಥರ ನಾನು ಬಾಂಡ್ಗಳನ್ನ ಮಾಡಿಟ್ಟು ಅದರಿಂದ ಬರೋಂಥ ಇಂಟ್ರೆಸ್ಟ್ ದುಡ್ಡಿಂದ ಒಂದಷ್ಟು ಗೋಲ್ಡ್ಗಳನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಹೆಣ್ಮಕ್ಳು ಬುದ್ಧಿವಂತರಾದರೆ ಖಂಡಿತ ಎಲ್ಲನೂ ತೊಗೋಬೋದು, ಆಯಿತಾ. ಅಟ್ಲೀಸ್ಟ್ ಒಂದು 2 ಗ್ರಾಮ್ 3 ಗ್ರಾಮ್ ಆದರೂ ಒಂದು ವರ್ಷಕ್ಕೆ ತೊಗೋಬೋದು. ಸೊ ಈ ವರ್ಷ ನನಗೆ ಅದು ಬಾಂಡ್ದು ಯಾವುದೂ ರಿನಿವಲ್ ಆಗಿರಲಿಲ್ಲ ಅಮೌಂಟು. ಸೊ ನೀವು ಅದನ್ನು ಬೇಕಾದರೆ ಬಡ್ಡಿನ ಮತ್ತೆ ಅದನ್ನು ಹಾಕಿ ಮತ್ತೆ ದೊಡ್ಡ ಅಮೌಂಟ್ ಹಾಕಿ ನೀವು ಅದನ್ನು ಬಾಂಡ್ ಮಾಡ್ಬೋದು. ಬಟ್ ನನಗೆ ಅದು ಇಂಟ್ರೆಸ್ಟ್ ಇಲ್ಲ. ನನಗೆ ಅದರಲ್ಲಿ ಬಂದಿರೋದ್ರಿಂದ ವರ್ಷಕ್ಕೆ ಏನಾದರೂ ಒಂದಿಷ್ಟು ತೊಗೋತೀನಿ. ನನಗದು ತಂದೆ ಕೊಟ್ಟಿರೋ ಅಂಥ ಅಮೌಂಟು. ಸೊ ಅದನ್ನು ಒಂದಷ್ಟು ಬಿಸ್ನೆಸ್ ಕಡೆಗೂ ಕೊಟ್ಟಿದ್ದೆ, ಇನ್ನೊಂದಷ್ಟು ಬಾಂಡ್ಗಳನ್ನ ಮಾಡಿದ್ದೀನಿ. ಸೊ ಇನ್ನೊಂದಷ್ಟು ನಾನು ಮಾಡೋ ಅಂಥ ಅರ್ನಿಂಗ್ಸಿಂದನೂ ಕೂಡ ನಾನು ಬಾಂಡ್ಗಳನ್ನ ಮಾಡಿದ್ದೀನಿ. ಸೊ ಇದರಿಂದ ನನಗೆ ಸೇವ್ ಆಗುತ್ತೆ. ಎಷ್ಟೊಂದು ಜನ ನೀವು ಎಲ್ಲಿಂದ ಹೆಂಗೆ ಮಾಡ್ತೀರಾ ಅಂತ ಕೇಳ್ತಿರ್ತೀರ. ಹಳೆಯ ಬ್ಲಾಗ್ಗಳನ್ನ ನೋಡಿ ಇದ್ರ ಬಗ್ಗೆ ತುಂಬ ಡೀಟೇಲಾಗಿ ಹೇಳಿದ್ದೀನಿ, ಹಾಕಿದ್ದೀನಿ. ನಿಮಗೇನೇ ಗೊತ್ತಾಗುತ್ತೆ. ಬನ್ನಿ, ಇವಾಗ ಅಡುಗೆ ಮಾಡಬೇಕು, ಟೈಮ್ ಆಗ್ತಾಯಿದೆ. ಸಪ್ಪೆಸರು ಮಾಡಿ ಇವತ್ತು ಬಿಸಿ ರಾಗಿ ಮುದ್ದೆ ಮಾಡೋಣ ಅಂತ.
ಪಾಪ್ಯುಲರ್ ಬರ್ತಾ ನೋಡಿ. ಇದರಲ್ಲಿ ಸ್ಟೋನೇ ಜಾಸ್ತಿ ಇದೆ ಆ್ಯಕ್ಚುಲಿ. ನೋಡಿ ಪುಟ್ ಪುಟ್ಟು ಜುಮ್ಕ. ಬಟ್ ನಾನು 4 ಗ್ರಾಮಿಗೆ ಅವಾಗ ತುಂಬ ಕಡಿಮೆ ಬೆಲೆನಲ್ಲೇ ತೊಗೊಂಡಿದ್ದೆ ಅಂದ್ಕೊಳ್ಳಿ. ಯಾಕೆಂದರೆ ನಾನು ಪ್ರತಿ ವರ್ಷ ನಾನು ಏನಾದರೂ ತೊಗೋತೀನಿ. ಆ್ಯಕ್ಚುಲಿ ಏನು ಅಂತಂದರೆ ನಾವು ವರಮಹಾಲಕ್ಷ್ಮಿಗೆ ಪರ್ಚೇಸ್ ಮಾಡಿ ನೋಡಿ, ಕುಕ್ಕರಲ್ಲಿ ಸುಟ್ಕೊಂಡಿರೋದು. ವರಮಹಾಲಕ್ಷ್ಮಿಗೆ ಪರ್ಚೇಸ್ ಮಾಡೋಕ್ಕಾಗಲಿಲ್ಲ ಅಂದ್ರೂ ಆ್ಯನಿವರ್ಸರಿಗೆ ನಮ್ಮ ಮನೆಯವರು ಏನಾದರೂ ಒಂದು 2 ಗ್ರಾಮೇ ಆಗಲಿ ತಕ್ಕೊಡೋರು ಮೊದಲಿಂದನೂ ಅಷ್ಟೇ. ಹಂಗಿಂದ ನಾನು ಇಯರಿಂಗ್ಸ್ಗಳು ಸ್ವಲ್ಪ ಜಾಸ್ತಿ ಆಗಿದೆ ಅಷ್ಟೇ. ಇದೆಲ್ಲ ನಾವು ಒಂದೇ ಸಲ ಪರ್ಚೇಸ್ ಮಾಡಿರೋದಲ್ಲ. ಸೊ ಇದು ಕೆಲವೊಂದು ನನ್ನ ಅರ್ನಿಂಗ್ಸಿಂದ ನಾನು ಪರ್ಚೇಸ್ ಮಾಡಿರೋದೇ ಹೆಚ್ಚು. ನೋಡ್ತಾ ಇದ್ದೀರಲ್ಲ, ಯಾಕೋ ಬ್ಲರ್ ಬರ್ತಾ ಇದೆ. ನೋಡಿ, ಈ ಇಯರಿಂಗ್ಸ್ನ ಕೇಳಿದ್ರಿ ಮೊನ್ನೆ. ಸೊ ಕ್ಯೂಟಾಗಿದೆ, ಪುಟ್ಟ ಹೆಣ್ಮಕ್ಳಿದ್ದಾರೆ ಅಂತಂದರೆ ಅವರಿಗೆ ಈ ಲಂಗ ದಾವಣಿ ಇದ್ರ ಜೊತೆ ಎಲ್ಲ ಪೇರ್ ಮಾಡಿ ಹಾಕಲಿಕ್ಕೆ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಸೊ ನನಗಂತೂ ಹೆಣ್ಮಕ್ಳಿಲ್ಲ, ಹಾಗಾಗಿ ನಾನೇ ಹಾಕ್ಕೋತೀನಿ. ಸೊ ಹೆಣ್ಮಕ್ಳಿರೋರು ಈ ಥರ ಪುಟ್ಟು ಇಯರಿಂಗ್ಸ್ಗಳನ್ನ ತೊಗೊಳ್ಳಿ. ಒಂದಷ್ಟು ಹುಂಡಿನ ಇಟ್ಟು ಸೇವಿಂಗ್ಸ್ ಮಾಡಿ, ಪರವಾಗಿಲ್ಲ ಅರ್ನಿಂಗ್ಸ್ ನಮ್ಮ ಕಡೆ ನಮ್ಮ ಮನೇಲಿ ಕೊಡ್ತಾರೆ, ಹಸ್ಬೆಂಡ್ ಕೊಡ್ತಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಅಂದರೆ ಅರ್ನಿಂಗ್ಸ್ನ ಮಾಡಿಕೊಂಡು ಈ ಥರ ಸಣ್ಣ ಪುಟ್ಟ ಇಯರಿಂಗ್ಸ್ಗಳನ್ನ ಪರ್ಚೇಸ್ ಮಾಡಿ. ನಿಮಗಾದರೂ ಆಯಿತು, ಹೆಣ್ಮಕ್ಳಿಗಾದ್ರೂ. ನೋಡಿ, ತುಂಬ ಚಿಕ್ಕದಿರೋದ್ರಿಂದ ಅದು ಕೈ ಮೇಲೆ ನಿಲ್ತಾನೆ ಇಲ್ಲ. ಇವಾಗ ಪಾತ್ರೆಗಳನ್ನ ಜೋಡಿಸ್ಕೋಬೇಕು. ರೋಹಿತ್ ಏನೋ ಓಟ್ಸ್ ಮಾಡ್ಕೊಂಡು ತಿಂದಿದ್ದಾನೆ. ರೋಹಿತ್ ಏನಾದ್ರು ಕಿಚನಿಗೆ ಬಂದ ಅಂದರೆ ಜಸ್ಟ್ ಅವಾಗ ತಾನೇ ಕ್ಲೀನ್ ಮಾಡಿ ಹೋಗಿರ್ತೀನಿ, ಎಲ್ಲ ಅಂಡು ಬಿಡ್ತಾನೆ ಕಿಚನ್ ಫುಲ್ಲು. ಸೊ ಇವಾಗ ಅವರೆಕಾಳು ಸಪ್ಪೆಸರು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿ ಕುಕ್ಕರ್ ಏನು ನೋಡ್ತಾ ಇದ್ರೆ ಚಿಕ್ಕದು, ಅದರಲ್ಲಿ ಅವರೆಕಾಳನ್ನ ಬೇಯಿಸಿಟ್ಕೊಂಡಿದ್ದೀನಿ. ಸೊ ಸುಜಿತ್ಗೆ ಸಪ್ಪೆಸರು ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಹಾಗಾಗಿ ಎಲ್ಲಾದರೂ ಆಗಲಿ ಅವರೆಕಾಳು ತಂದು ಅವನಿಗೋಸ್ಕರ ಸಪ್ಪೆಸರು ಮಾಡಿಡ್ತೀವಿ. ಇವತ್ತು ಶುಕ್ರವಾರ. ಸೊ ಇವತ್ತೊಂದು ರೆಸಿಪಿ ಕೂಡ ಶೇರ್ ಮಾಡ್ತಾ ಇದ್ದೀನಿ, ನೋಡ್ಕೊಂಬನ್ನಿ. ವೀಡಿಯೋಗಳು ಸ್ವಲ್ಪ ಲೇಟಾಗಿ ಹಾಕ್ತಾ ಇದ್ದೀನಿ, ನೋಡೋರಲ್ವಾ. ಸೊ ಇವತ್ತು ಸಾಂಬಾರು ಏನು ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ಸುಜಿತಿನ ಫೇವ್ರೆಟ್ ಅವರೆಕಾಳು ಸಪ್ಪೆಸರು. ನೋಡಿ, ಇಲ್ಲಿ ಬೆಳಗ್ಗಿಂದ ಅವಸ್ಥೆ ನೋಡಿ ನಂದು. ಈ ಸಣ್ಣ ಕೆಲಸಗಳಿಗೆ ಹೆಂಗೆ ಟೈಮ್ ಎಳೆದೋಗುತ್ತೆ ಅಂದರೆ ನೋಡಿ, ಒಂದೊಂದೇ ಫೋಲ್ಡ್ ಮಾಡ್ತಾಯಿದ್ದೀನಿ, ಎಲ್ಲ ಕಿತ್ತಾಕ್ಬಿಟ್ಟಿದ್ದೀನಿ ನಾನು ಎಲ್ಲರ ಥರ. ಸೊ ನೋಡಿ, ಬಟ್ಟೆಗಳೆಲ್ಲ ಕಿತ್ತು ಇವಾಗ ನೋಡಿ ಲೆಗ್ಗಿನ್ಸ್ ಎಲ್ಲ ಅಂದರೆ ಎಲ್ಲ ಡೀಪ್ ಕ್ಲೀನ್ ಮಾಡಲೇಬೇಕು. ಅಪ್ಪ ಬಂದಿತ್ತು, ಮಶ್ರೂಮ್ ಬಿರಿಯಾನಿ ಇತ್ತು, ಹಾಕ್ಕೊಟ್ಟು ಹೋಯ್ತಾ. ಕಾಫಿ ಮಾಡಿಕೊಟ್ಟೆ. ಈಗ ಅದೇ ಇವಾಗ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಒಂದು ದಿವ್ಸಕ್ಕೆ ನಮ್ಮದು ವಾರ್ಡ್ರೋಬ್ ಕ್ಲೀನ್ ಆಗೋಲ್ಲ, ಒಂದು 3 ದಿವಸ ಬೇಕು ಮಿನಿಮಮ್. ಅಂದರೆ ವೇಸ್ಟೇಜ್ ಬಟ್ಟೆಗಳೆಲ್ಲ ತೆಗಿತಾ ಇದ್ದೀನಿ, ಬೇಕಾದಾಗ ಇಟ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈಗ ಆಲ್ಮೋಸ್ಟ್ ಒಂದೆರಡು ಕ್ಯಾಬಿನ್ ಕ್ಲೀನ್ ಮಾಡಿದ್ದೀನಿ ಅಷ್ಟೇ. ಸುಜಿತ್ತು ಕ್ಯಾಬಿನ್ ಕ್ಲೀನ್ ಆಯಿತು. ಬಟ್ಟೆಗಳು ಮಡ್ಚೋದಿದೆ ನೋಡಿ, ತಲೆ ನೋವು ಕೆಲಸ ನನಗೆ. ಸೊ ನಮ್ಮ ಮನೇಲಿ ನಾನ್ ವೆಜ್ ಮಾಡಿ ತುಂಬ ದಿನಗಳಾಯಿತು. ಯಾಕೆಂದರೆ ಪೂಜೆ ವ್ರತ ಅದು ಇದು ಎಲ್ಲ ಮಾಡ್ತಾ ಇರೋದ್ರಿಂದ ಸೊ ನಾನು ನಾನ್ ವೆಜ್ ಮನೆಯಲ್ಲಿ ಮಾಡೇ ಇಲ್ಲ. ಸೊ ಕೆಲವೊಂದು ಪೂಜೆಗಳನ್ನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ನಾನು ನಾನ್ ವೆಜ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ನಾನು ಮಶ್ರೂಮ್ನ ತೊಗೊಂಬಂದಿದ್ದೆ. ಸೊ ನಮ್ಮ ಗುಬ್ಬಿನಲ್ಲಿ ಮಶ್ರೂಮ್ ಎಲ್ಲಿ ಸಿಗುತ್ತೆ ಅಂತ ಅಂದರೆ ವಿವಿರಾ ಮಾರ್ಕೆಟ್ ಎದುರುಗಡೆ ಒಂದು ತರಕಾರಿ ಶಾಪ್ ಇದೆ. ಅದರಲ್ಲಿ ಬೆಳಗ್ಗೆ ಅಥವಾ ಸಂಜೆ 2 ಟೈಮ್ ಓಪನ್ ಇರುತ್ತೆ, ಮಧ್ಯಾಹ್ನದ ಹೊತ್ತು ಕ್ಲೋಸ್ ಇರುತ್ತೆ ಅದು. ಸೊ ತರಕಾರಿಗಳು ಆಲ್ಮೋಸ್ಟ್ ನಾನು ಸಂತೆಗೆ ಹೋಗಲ್ಲ, ಕಡಿಮೆ. ಸೊ ನಾನು ಅಲ್ಲೇ ತಂದುಬಿಡ್ತೀನಿ ಮಶ್ರೂಮು ಈ ಥರದ್ದೆಲ್ಲನೂ ಕೂಡ. ಸೊ ಸುಮಾರಷ್ಟು ಜನ ಮಶ್ರೂಮ್ನ ಹಾಗೆ ಹಾಕ್ತಾ ಇರ್ತೀರ ವಾಶ್ ಮಾಡಿ. ದಯವಿಟ್ಟು ಆ ಥರ ಹಾಕಬೇಡಿ, ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ನೋಡಿ, ಮೇಲೆ ಈ ಥರ ಲೇಯರ್ ಇರುತ್ತೆ. ಸೊ ಅದನ್ನು ಈ ಥರ ಸಿಪ್ಪೆನ ತೆಗಿಬೇಕು ನೀಟಾಗಿ. ಈ ಥರ ತೆಗೆದ್ಬಿಟ್ಟು ಸ್ವಲ್ಪ ಟೈಮ್ ಹಿಡಿಯುತ್ತೆ, ಆದರೂ ಪರವಾಗಿಲ್ಲ. ಈ ಥರ ಇದನ್ನು ಕ್ಲೀನ್ ಮಾಡ್ಕೋಬೇಕು. ಸೊ ಕೆಲವೊಬ್ಬರಿಗೂ ಪಾಪ ಗೊತ್ತಿರಲ್ಲ, ವಾಶ್ ಮಾಡಿ ಹಾಗೆ ಹಾಕ್ಬಿಡ್ತಾರೆ. ಸೊ ಮೇಲಿರೋ ಅಂಥ ಈ ಸಿಪ್ಪೆನ ತೆಗೆದು ನೀಟಾಗಿ ವಾಶ್ ಮಾಡಿ ಕಟ್ ಮಾಡಿ ಆಮೇಲೆ
ಯೂಸ್ ಮಾಡ್ಕೋಬೋದು. ಸೊ ಇವತ್ತು ನಾನು ಮಾಡ್ತಾ ಇರೋದು ಮಶ್ರೂಮ್ ಬಿರಿಯಾನಿ. ಸೊ ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ತುಂಬ ಈಸಿಯಾಗಿ ಮಾಡ್ಬೋದು. ಆಲ್ರೆಡಿ ನಾನು ಹಳೆಯ ಬ್ಲಾಗ್ಗಳಲ್ಲಿ ಯಾವಾಗಲೂ ನಾನು ಶೇರ್ ಮಾಡಿರ್ತೀನಿ. ಸೊ ಫ್ರೆಂಡ್ಸ್ಗಳು ಮತ್ತೆ ಕೇಳ್ತಾ ಇರ್ತಾರೆ. ಸೊ ನಿಮ್ಗೆಲ್ರಿಗೂ ಹೆಲ್ಪ್ ಆಗಲಿ ಅಂತ ಹಾಕ್ತಾ ಇದ್ದೀನಿ. ಮನೆ ಕೆಲಸಗಳಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ ಆಗಿಬಿಟ್ಟಿದ್ದೀನಿ. ಕೆಲಸಗಳು ಸ್ಟಾರ್ಟ್ ಮಾಡಿದ್ದೀನಿ. ರೆಸ್ಟ್ ಮಾಡೋಕ್ಕೆ ಟೈಮ್ ಸಿಗ್ತಾಯಿಲ್ಲ. ರೆಸ್ಟ್ ಮಾಡೋಕ್ಕೆ ಹೋದರೆ ಕೆಲಸಗಳ ಬ್ಯಾಲೆನ್ಸ್ ಉಳಿತಾ ಇದೆ. ಸೊ ಹಾಗಾಗಿ ನಾನು ಹಬ್ಬದ ಕೆಲಸ ಆಲ್ರೆಡಿ ಒಂದೊಂದೇ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಯಾಕೆ ಅಂತಂದರೆ ನಾನು ಒಬ್ಬಳೇ ಇರೋದ್ರಿಂದ ಸಹಾಯಕ್ಕೆ ಯಾರೂ ಇಲ್ಲ. ನಾನು ಒಂದು 15 ಡೇಸಿಂದ ಅವ್ರಿಗೆ ಇವ್ರಿಗೆ ಯಾರ್ಯಾರಿಗೂ ಹೇಳಿ ಕಳಿಸ್ದೆ, ಈಗ ಬರ್ತಾರೆ ಹಾಗೆ ಬರ್ತಾರೆ ಅಂತ. ಯಾರೂ ಬರಲೇ ಇಲ್ಲ ಸ್ನೇಹಿತರೆ. ನೋಡಿ, ಇದೇ ಬೇಜಾರಿಗೆ ನಾನು ಕಾಯ್ಕೊಂಡು ಕೂತ್ಕೊಳಕ್ಕೆ ಹೋಗಲ್ಲ. ಮೇಯ್ನಾಗಿ ನಾನು ಇನ್ನೊಬ್ರ ಮೇಲೆ ಡಿಪೆಂಡ್ ಆಗಲ್ಲ. ಸೊ ಹಾಗಾಗಿ ನನ್ನ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಸ್ಟಾರ್ಟ್ ಮಾಡಿಬಿಡ್ತೀನಿ ಫಸ್ಟೇ. ಇವಾಗ ರೂಮ್ಗಳು ವಾರ್ಡ್ರೋಬಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ಟೆಗಳು ಫೋಲ್ಡ್ ಮಾಡಿಕೊಂಡು, ವಾರ್ಡ್ರೋಬ್ಗಳು ಜಾಸ್ತಿ ಇರೋದ್ರಿಂದ ಅವೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಬಟ್ಟೆಗಳನ್ನ ಜೋಡಿಸ್ಕೊಂಡು, ಈ ಬಟ್ಟೆಗಳು ಜೋಡಿಸೋದೇ ಒಂದು ತಲೆನೋವಾಗಿದೆ. ಜೋಡಿಸ್ತಾ ತಲೆನೋವೇ ತೂಗುಡಿಕೆನೇ ಬರ್ತಾಯಿದೆ, ಹಾಗಾಗಿದೆ. ಸೊ ಇವಾಗ ಏನೇನು ರುಬ್ಕೋತಾ ಇದ್ದೀನಿ ಅಂತಂದರೆ, ಮಶ್ರೂಮ್ ಬಿಡಿಸಿ ತೊಳೆದಿಟ್ಟಿದ್ದಾಯಿತು ಕಟ್ ಮಾಡಿ. ಇವಾಗ 2 ಗಡ್ಡೆ ಬೆಳ್ಳುಳ್ಳಿ, 2 ಇಂಚು ಶುಂಠಿ, ಕೊತ್ತಂಬರಿ, ಪುದೀನ ಎರಡೂ ಕೂಡ ಈಕ್ವಲಾಗಿ ತೊಗೋಬೇಕು, ಎರಡೂ ಒಂದೊಂದು ಇಡಿ. ಸೊ ನಾನಿಲ್ಲಿ 2 ಪಾವ್ದು ಅಷ್ಟೇ ಮಾಡ್ತಾ ಇರೋದು. ನೀವು ಕ್ವಾಂಟಿಟಿ ಜಾಸ್ತಿ ಇದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. 3 ಹಸಿರುಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮ್ಮ ಖಾರಕ್ಕೆ ಅನುಗುಣವಾಗಿ ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ನೀರು ಹಾಕಿ ರುಬ್ಬಿಟ್ಕೊಳ್ಳಿ. ಇವಾಗ ಮನೇಲಿ ಏನೇನು ಸ್ಪೈಸಿ ಇದೆ ಅದನ್ನೆಲ್ಲ ಎತ್ತಿಟ್ಕೊಳ್ಳಿ. ಅಂದರೆ ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, ಚಕ್ರ ಮೊಗ್ಗು, ಮತ್ತು ಕಲ್ಲುವು, ಮತ್ತು ಕಸೂರಿ ಮೇಥಿ, ಈ ಥರದ್ದೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಜೊತೆಗೆ ಶಾಯಿ ಜೀರಾ ಇದ್ದರೆ ಹಾಕ್ಕೊಳ್ಳಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಎಲ್ಲ ಎತ್ತಿಟ್ಟಿದ್ದೀನಿ. ನಮ್ಮನೇಲಿ ಪೌಚೆಲ್ಲ ಸಿಗುತ್ತಲ್ಲ, ಅದನ್ನು ತರಲ್ಲ, ನಾವೆಲ್ಲ ಸಪ್ರೇಟು. ಅದು ಟೇಸ್ಟಿಯಾಗಿರಲ್ಲ, ಅದಕ್ಕೋಸ್ಕರ. ಇವಾಗ ಆಯಿಲ್ ಬಿಸಿಗಿಟ್ಟಿದ್ದೀನಿ, ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಒಂದು ಕಡೆ ಅಕ್ಕಿ ಕೂಡ ಬುಲೆಟ್ ರೈಸ್ನ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ರೈಸ್ ನೆಂದಷ್ಟು ಸೂಪರಾಗಿ ಟೇಸ್ಟಿಯಾಗಿ ಉದುದ್ರಾಗಿ ಸಾಫ್ಟಾಗಿ ಬರುತ್ತೆ ರೈಸು. ಸೊ ಇವಾಗ ಎಲ್ಲ ಸ್ಪೈಸಿ ಐಟಮ್ನು ಹಾಕ್ಕೊಂಡೆ. ಜೊತೆಗೆ ಕಸೂರಿ ಮೇಥಿನೂ ಕೂಡ ನಾನಿಲ್ಲಿ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. ಸೊ ಒಗ್ಗರಣೆ ಹಾಕಬೇಕಾದ್ರೆ ಉರಿ ಸ್ವಲ್ಪ ಕಡಿಮೆ ಇರಲಿ, ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ಟೈಮಲ್ಲಿ ಘಮ್ ಅಂತ ಇರುತ್ತೆ. ಇವಾಗ ಒಂದು 3 ಗಡ್ಡೆ ಈರುಳ್ಳಿನ ಉದ್ದುದ್ದಾಗಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ಸೊ ಸ್ವಲ್ಪ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ, ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಮಶ್ರೂಮ್ ರೈಸ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಯಾವಾಗಾದರೂ ಮಶ್ರೂಮ್ ಗ್ರೇವಿ ಈ ಥರದನ್ನೆಲ್ಲ ತೋರಿಸ್ತೀನಿ ಮಾಡಿದಾಗ ಖಂಡಿತ. ಸೊ ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಧರ್ಮಸ್ಥಳ ಕಡೆ ಹೋದಾಗ ಕಲ್ನಾರು, ಆಮೇಲೆ ಮರಾಠಿ ಮಗ್ಗು ಉದ್ದುದ್ದು ಬರುತ್ತೆ ನೋಡಿ, ಅದು ತೊಗೊಂಬಂದಿದ್ದೆ. 2 ವರ್ಷದ ಮೇಲಾಯಿತು, ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ್ದೀನಿ. ಇವಾಗಲೂ ಎಷ್ಟು ಪರಿಮಳ ಇದೆ ಅದರಲ್ಲಿ ಅಂತಂದರೆ, ಒಂದೇ 1-2 ಹಾಕ್ಬಿಟ್ರೆ ಸಾಕು, ಘಮ್ ಅಂತ ಮನೆಯೆಲ್ಲ ವಾಸನೆ ಬರ್ತಾ ಇರುತ್ತೆ. ಅಷ್ಟು ಭಯಂಕರ ಸ್ಮೆಲ್ಲಿದೆ ಅಂತಲೇ ಹೇಳ್ಬೋದು. ನೀವು ಯಾರಾದರೂ ಧರ್ಮಸ್ಥಳ ಕಡೆ ಹೋದರೆ ಮಸಾಲ ಐಟಮ್ ತೊಗೊಂಬನ್ನಿ, ತುಂಬ ಚೆನ್ನಾಗಿರುತ್ತೆ. ವರ್ಷಗಟ್ಟಲೆ ಇಟ್ಟರು ಏನೂ ಆಗೋಲ್ಲ. ಸೊ ಇವಾಗ ನಾನು ಮಶ್ರೂಮ್ನ ನೋಡ್ತಾ ಇದ್ದೀರಲ್ಲ, ಎಷ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಇವಾಗ ಈರುಳ್ಳಿ ಫ್ರೈ ಆದಮೇಲೆ ಮಶ್ರೂಮ್ನ ಹಾಕಿ ಸ್ವಲ್ಪ ನೀರು. ಸಾರಿ ಸ್ನೇಹಿತರೆ, ನಾನು ವಾಯ್ಸ್ ಓವರ್ ಕೊಡಬೇಕಾದ್ರೆ ಫೋನ್ ಕಾಲ್ ಬರ್ತಾನೆ ಇದ್ವು. ಇವಾಗ ಸ್ವಲ್ಪ ನೀರು ಬಿಟ್ಟು ಡ್ರೈ ಆಗೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ. ಅಂದರೆ ನೀರು ಅದರಲ್ಲೇ ಇರುತ್ತೆ. ಸೊ ನೀವು ಮಶ್ರೂಮ್ ಹಾಕಿದಾಗ ನೀರು ಹಾಕಬೇಡಿ. ಇದಕ್ಕೆ ಇವಾಗ ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿರುಮೆಣಸಿನ್ಕಾಯಿ, ಪುದೀನ ಏನು ರುಬ್ಬಿಟ್ಕೊಂಡಿದ್ವಿ ಅದನ್ನು ಮಸಾಲೆನ ಹಾಕಿ. ಸೊ ಏನು ಅಂದರೆ ಮಶ್ರೂಮ್ ಬಿರಿಯಾನಿಗೆ ಹೆವಿ ಮಸಾಲೆ ಹಾಕಬಾರ್ದು, ಚೆನ್ನಾಗಿರಲ್ಲ. ಸ್ವಲ್ಪನೇ ಹಾಕ್ಕೋಬೇಕು. ಅಂದರೆ ಪುದೀನ, ಕೊತ್ತಂಬರಿ ಎಲ್ಲ ಹಾಕ್ಕೊಳ್ಳಿ. ಈ ಸ್ಪೈಸಿ ಪೌಡರು ಅದು ಇದು ಎಲ್ಲ ಒಂದಷ್ಟು ಹಾಕಬಾರ್ದು, ಸ್ವಲ್ಪನೇ ಹಾಕ್ಕೋಬೇಕು. ಇವಾಗ ಇದನ್ನು ಮಸಾಲೆ ಎಲ್ಲ ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅಂದರೆ ಗೊಜ್ಜು ಟೈಪ್ ಆಗಬೇಕಿದು, ಅಷ್ಟು ಚೆನ್ನಾಗಿ ಹುರ್ಕೋಬೇಕು. ಮಶ್ರೂಮ್ಗೆಲ್ಲ ಸ್ವಲ್ಪ ಮಸಾಲೆ ಹಿಡಿಬೇಕು. ಇವಾಗ 1-2 ಟೊಮೊಟೊನ ಗ್ರೈಂಡ್ ಮಾಡ್ಕೊಂಬಿಡೋಣ. ಹಂಗೆ ಹಸಿ ಟೊಮೊಟೊನೇ ರುಬ್ಕೊಂಬಿಟ್ಟು ಅದ್ರ ಪ್ಯೂರಿ ಮಾಡ್ಕೊಂಡು ಇದಕ್ಕೆ ಹಾಕ್ಕೊಳ್ಳೋಣ. ಸೊ 2 ಟೊಮೊಟೊ ಸಾಕಾಗುತ್ತೆ. ಸೊ ನೀವು ಎಷ್ಟೇ ಜನಕ್ಕೆ ಮಾಡಿ 1-2 ಟೊಮೊಟೊನೇ ಸಾಕಾಗುತ್ತೆ, ಅದ್ರ ಮೇಲೆ ಏನು ಹಾಕೋದು ಬೇಡ. ಇವಾಗ ನೀಟಾಗಿ ಇದು ಯಾವ ರೀತಿಯಾಗಿ ರೆಡಿ ಆಗಬೇಕು ಅಂದರೆ, ಗೊಜ್ಜು ಟೈಪ್ ಆಗಿ ಎಣ್ಣೆ ಎಲ್ಲ ಬಿಡಬೇಕು. ಅಲ್ಲಿವರೆಗೂ ನೀವು ಇದನ್ನು ಕುದಿಸ್ಬೇಕು ಚೆನ್ನಾಗಿ. ಒಂದು ಕಡೆ ಅಕ್ಕಿ ಕೂಡ ನೆನೆಸಿಟ್ಕೊಂಡಿದ್ದೀನಿ.
ತುಂಬ ಈಸಿ, ತುಂಬ ಟೇಸ್ಟಿಯಾಗಿ ಕೂಡ ರೆಡಿ ಆಗುತ್ತೆ. ನೋಡಿ ನೋಡ್ತಾ ಇದ್ದೀರಲ್ವ, ಸುತ್ತಲೂ ಎಣ್ಣೆ ಬಿಡ್ತಾ ಇದೆ. ಸೊ ಏನಂತಂದರೆ ನೀವು ಇದನ್ನು ಪಾತ್ರೆಯಲ್ಲಿ ಕೂಡ ಮಾಡ್ಬೋದು. ಸೊ ಸೇಮ್ ಪ್ರೊಸೀಜರಲ್ಲೇ ಮಾಡ್ಕೊಳ್ಳೋದು. ಸೊ ಇವಾಗ ಗರಂ ಮಸಾಲ 1 ಸ್ಪೂನು, ಧನಿಯಾ ಪುಡಿ 1 ಸ್ಪೂನು. ಧನಿಯಾ ಪುಡಿ ಬಂದು ನಿಮಗೆ ಆಪ್ಷನ್, ಬೇಕಿದ್ರೆ ಹಾಕ್ಕೋಬೋದು. ಗರಂ ಮಸಾಲ ಅಂತೂ ಮಸ್ಟ್ ಆ್ಯಂಡ್ ಶುಡ್ಡಲ್ಲಿ ಹಾಕ್ಕೊಳ್ಳಿ. ಎಷ್ಟು ಅಂತೀರಾ, ಒಂದೇ 1 ಸ್ಪೂನು, ಚಿಕ್ಕ ಸ್ಪೂನಲ್ಲಿ ಇದೊಂದು ಸ್ಪೂನ್ ಅದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೊ ಇವಾಗ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಕುದೀತಾ ಇದೆ. ಇದಾದಮೇಲೆ 1 ಕಪ್ಪು ಅಕ್ಕಿಗೆ 2 ಕಪ್ಪು ನೀರಷ್ಟನ್ನು ನಾನು ಬಿಸಿ ಮಾಡಿ ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈ ಥರ ಗೊಜ್ಜು ಟೈಪ್ ಆದಮೇಲೆ ನೀರು ಹಾಕಿ ಕುದಿಸ್ಬೋದು. ಸೊ ಇದಾದಮೇಲೆ ಅಕ್ಕಿನ ತೊಳೆದು ಹಾಕೋದು. ಅಕ್ಕಿನ ಇಟ್ಟಿರ್ತೀವಲ್ವ, ತುಂಬ ಸಾಫ್ಟಾಗಿ ಉದುದ್ರಾಗಿ ಬರುತ್ತೆ. ಇಲ್ಲಾಂದರೆ ಒಂಥರ ಕಾಳು ಥರ ಇರುತ್ತೆ, ಕೆಲವ್ರಿಗೆ ಅದು ಇಷ್ಟ ಆಗಲ್ಲ. ಸೊ ನೋಡಿ ಇವಾಗ ನಾನು ನೀರನ್ನ ಹಾಕಿದ್ದೀನಿ. ಇವಾಗ ಅಕ್ಕಿನೂ ಕೂಡ ಸೇರಿಸ್ತಾ ಇದ್ದೀನಿ. ಈ ಟೈಮಲ್ಲಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಕುದಿ ಬಂದ ಮೇಲೆ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಬರೆಸಿ ಲಾಸ್ಟಲ್ಲಿ ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸೊ ತಣ್ಣಗಾದ್ಮೇಲೆ ಮಿಕ್ಸ್ ಮಾಡಿ. ಇದನ್ನು ತುಂಬ ಬಿಸಿ ಇದ್ದಾಗಲೇ ಕುಕ್ಕರ್ ತೆಗೆದು ಮಿಕ್ಸ್ ಮಾಡಬೇಡಿ. ಒಂದು 5 ನಿಮಿಷ ಬಾಯಿ ಓಪನ್ ಮಾಡಿ ಬಿಟ್ಬಿಟ್ಟು ಲಿಡ್ನ ಆಮೇಲೆ ಮಿಕ್ಸ್ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಖಂಡಿತ ಟ್ರೈ ಮಾಡ್ತೀರಲ್ವ, ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ನೋಡಿ ಎಷ್ಟು ರುಚಿಯಾಗಿ ಬಂದಿದೆ ಅಂತ. ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಗೊತ್ತಲ್ಲ. ವೀಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ಬ್ಲಾಗಲ್ಲಿ ಅಂದರೆ ಶನಿವಾರದ ಬ್ಲಾಗೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಸೊ ದೇವರಾಯನ ದುರ್ಗ ಮತ್ತು ಗೊರವನಹಳ್ಳಿಗೆಲ್ಲ ಹೋಗಿ ಬಂದಿದ್ದೀವಿ, ಅದರದ್ದು ವಿಡಿಯೋ ಕೂಡ ಶೇರ್ ಮಾಡ್ತೀನಿ, ಮಿಸ್ ಮಾಡಿದೆ ನೋಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ನಿಮ್ಮ ಕಮೆಂಟ್ಗಳಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತೀನಿ. ಕಮೆಂಟನ್ನು ಹಾಕೋದನ್ನು ಮರಿಬೇಡಿ ಸ್ನೇಹಿತರೆ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.